ರೈತರು ಗ್ರಾಹಕರು ಮತ್ತೆ ರೈತರು ಒಂದು ನಾಣ್ಯದ ಎರಡು ಮುಖಗಳಾಗಿರ್ಬೇಕು. ಜೊತೆಗೆ ಯಾಕೆ ಅಂದ್ರೆ ಇವತ್ತು ಕೃಷಿ ಇಂದ ರೈತರು ವಿಮುಖರಾಗ್ತಾ ಇದ್ದಾರೆ. ಯಾಕಂದ್ರೆ ಬೆಲೆ ಇಲ್ಲ ಅಂತ 1 ಗಂಟೆಗೊಬ್ಬರು ಸಾಯ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಕಾರ್ಪೊರೇಟ್ ಕೃಷಿ ಬರ್ತದೆ, ಕಾರ್ಪೊರೇಟ್ ಕೈಗೆ ಕೃಷಿ ಹೋಗ್ತದೆ. ಆಗ ಅವನ ಕೈಗೆ ದವಸ ಧಾನ್ಯಗಳು ಉಳಿತದೆ. ಆಗ ಅವನು 1 kg ಈಗ 250 ರೂಪಾಯಿ ಅಂದ್ರೆ ನೀವೆಲ್ಲ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ರೈತರ ಹತ್ರ ಭೂಮಿ ಇರಲ್ಲ, ರೈತ ಸಾಯ್ತಾ ಇದ್ದಾನೆ, ರೈತ ವಿಮುಕ್ತ ಅಂದ್ರೆ ಬೆಲೆ ಇಲ್ಲದೆ. ಯಾಕಂದ್ರೆ ನೀವು ಪೇಟೆಗಳಲ್ಲಿ 3 ರಿಲಯನ್ಸ್ಗಳಲ್ಲಿ ಹೋಗಿ ತಗೋತಾ ಇದ್ದೀರಾ, ಗ್ರಾಹಕರ ಹತ್ರ ತಗೋತಾ ಇಲ್ಲ. ಹಾಗಾಗಿ ಗ್ರಾಹಕರ ರೈತರಿಂದ ನೀವು ಅಲ್ಲಿ ನೀವು ಜಾಸ್ತಿ ಕೊಡ್ತಾ ಇದ್ದೀರಾ, ನಮ್ಗೆ ರೇಟ್ ಇಲ್ಲ. ಇಬ್ಬರಿಗೂ ಮೋಸ ಆಗ್ತದೆ ಅಂತ ಗೊತ್ತು, ನಿಮಗೂ ಗೊತ್ತು ನನಗೂ ಗೊತ್ತು. ಆದ್ರೆ ನಾನು ಹೋಗಿ ಒಳ್ಳೆ ಇದ್ರೊಳಗಡೆ ಏನು ಏರ್ ಕಂಡೀಷನ್ ಒಳಗಡೆ ಹೋಗಿ ತಗೋತಾ ಇದೀವಿ, ಇಲ್ಲಿ ರೈತರು ಅಲ್ಲಿ ಮಾರ್ತಾ ಇದ್ರೆ ಇಬ್ಬರಿಗೂ ಮೋಸ ಆಗ್ತದೆ. ಇದನ್ನ ಮನಗಂಡು ಗ್ರಾಹಕರು ರೈತನ ಕೈ ಹಿಡಿದೇ ಹೋದ್ರೆ ಇನ್ನು 5-10 ವರ್ಷದಲ್ಲಿ ಕೃಷಿಕನ ಹತ್ರ ಭೂಮಿ ಇರಲ್ಲ, ಕಾರ್ಪೊರೇಟ್ ಕೃಷಿಗೆ ಹೋಗಿರುತ್ತೆ. ಅವನು 10,000 ಎಕರೆ 20,000 ಎಕರೆ ಇಟ್ಕೊಂಡು ಯಾರೇ ಶ್ರೀಮಂತ ಅಂದ್ರೂ ಅವ್ನು ಉಳ್ಕೊಳಕ್ ಆಗಲ್ಲ ಅಲ್ಲಿ, ಅಂತ ಕಿರುಕುಳ ಇರ್ತದೆ ಅಲ್ಲಿ. ಮತ್ತೆ ಕಾನೂನುಗಳು ಸಹ ಅವ್ರ ಕಡೆನೇ ಆಗ್ತಾ ಇದೆ. ಹಾಗಾಗಿ ನೋಡಿ, ನಮಗ್ ಗೊತ್ತಿಲ್ಲದೆ ನಮ್ ಸುತ್ತ ಕಟ್ಟಾಗ್ತಾ ಇದಾರೆ. ಭೂಮಿನ ನಾವು ಉಳಿಸ್ಕೊಳಕ್ತಾ ಇದ್ದಿಲ್ಲ. ಅದು KEB ಲಾ ಇರ್ಬೋದು, ಬ್ಯಾಂಕಲ್ಲಿ ಸಾಲ ಇರ್ಬೋದು, ನೀರುಗಳನ್ನ ಡ್ಯಾಮ್ಗಳನ್ನ ಮಾರ್ಕೊತಾ ಇದಾರೆ, ಬ್ಯಾಂಕ್ಗಳನ್ನ ಮಾರಾಯ್ತು, ಎಲ್ಲವನ್ನ ಸುತ್ತ ಕಾನೂನು ಕುಣಿಕೆನ ಆಗ್ತಾ ಇದಾರೆ. ನಾವು ಗ್ಯಾರಂಟಿನ ಇದೇ ತರ ಮುಂದುವರೆದ್ರೆ ನೀವು ನಮ್ಮನ್ನ ಕೈ ಬಿಟ್ರೆ ರೈತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ನಾವು ಮಾರುಕಟ್ಟೆ ಇದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಕನಸು. 93ನೇ ಇಸ್ವಿಲಿ ಕ್ಯಾಟ್ 9ಗೆ ಸಹಿ ಹಾಕಿದಾಗ ನಾವು ಡೆಲ್ಲಿಲಿ ಕರ್ನಾಟಕ ಭವನ ಮುಂದೆ ಹೇಳ್ತಾರೆ, ಇನ್ನು ಮುಂದೆ ರೈತ ಉಳಿಬೇಕಾದ್ರೆ ಬೀಜ ಸ್ವಾವಲಂಬನೆ, ಬೀಜ ನಮ್ಮ ಹತ್ರ ಇರಬೇಕು, ನಾವು ಸಾವಯವ ಕೃಷಿ ಮಾಡಬೇಕು, ನೇರ ಮಾರುಕಟ್ಟೆ ಮಾಡಬೇಕು, ನಮ್ದು ಅಂತ ಬ್ರ್ಯಾಂಡ್ನ ಅವತ್ತೇ ಮಾಡ್ತಾರೆ ಅವರು. ಅವರ ಕನಸು ಸುಮಾರು ಹೆಚ್ಚು ಕಮ್ಮಿ 20-25 ವರ್ಷ ಆಯ್ತು. ಅವತ್ತೇ ಕರ್ನಾಟಕದ ಭವನ ಮುಂದೆ ಹೇಳ್ತಾರೆ ಗ್ಯಾಟ್ ಒಪ್ಪಂದ ಸಹಿಗೆ ಭಾರತ ನಮ್ಮ ಇವರಿದ್ರು PV ನರಸಿಂಹರಾವ್ ಇದ್ರು. ಇವತ್ತೇನೋ ಒಂದು ಪ್ರಣಬ್ ಮುಖರ್ಜಿನ ಯಾರೋ ಅವರು ಹಣಕಾಸು ಸಚಿವರಾಗಿದ್ರು. ಅಂತ ಟೈಮಲ್ಲಿ ಹೇಳಿದ್ರು, ಇವತ್ತು ಕನಸು ನನ್ಸಾಗ್ತಾ ಇದೆ. ಮಾನ್ಯ ಗ್ರಾಹಕ ಬಂಧುಗಳೇ, ರೈತರ ವಿಷಯ ಎಲ್ಲ, ರೈತ ಹೆಂಗೋ ಆಗ್ತಾನೆ ಲಾಸ್ಟ್ಗೆ ಅವ್ನು 10 ಕ್ವಿಂಟಲ್ ಬೆಳ್ಕೊಳ್ಳೋಕ್ಕೂ ಸಮರ್ಥ ಇರ್ತ ಮಾಡಿ. ಆದ್ರೆ ನಿಮ್ಗೆ ಗ್ರಾಹಕ ವರ್ಗ ವಿಷ ಪದಾರ್ಥಗಳನ್ನ ತಟ್ಟೆಗೆ ವಿಷ ತಿನ್ನವನು ಅಂದ್ರೆ ರೈತ ಮತ್ತೆ ಗ್ರಾಹಕ. ಹಾಗಾಗಿ ಬೆಂಗಳೂರು ಜನತೆ ಇರ್ಬೋದು, ಯಾವುದೇ ಜನತೆ ಇರ್ಬೋದು, ನೀವು ವಿಷ ಹೊಡ್ತಿದ್ರೆ ಮತ್ತೆ ಇವಾಗಲೇ ಎಲ್ಲ ನೀವು ಏನು ಸೀಡ್ಲೆಸ್ ತಿಂದು ಯಾರಿಗೂ ಮುಂದೆ ಮಕ್ಕಳಾಗಲ್ಲ. ತಿಳ್ಕೊಳ್ಳಿ, ಇದನ್ನು ಸೀಡ್ಲೆಸ್ ಯಾರ್ಯಾರು ತಿಂತೀರಾ ಅದು ಸೀಡ್ಲೆಸ್ ಆಗ್ತೀವಿ ನಾವು. ಹಾಗಾಗಿ ಮುಂದೆ ಏನು ಇವತ್ತು ಮೇಡಮ್ ಅವ್ರು ಮಾಡಿದರೆ, ಗಂಗಾಧರ್ ಸರ್ ಇದ್ದಾರೆ, ನಾವೆಲ್ಲ ಸೇರಿ ಮುಂದೆ ಇದನ್ನ ಸಾವಯವ ಕೃಷಿ ಕಡೆ ಹೋಗ್ಬೇಕಾಗುತ್ತೆ. ಸಾವಯವ ಕೃಷಿ ಕೊಡಕ್ಕೆ ಹೋದಾಗ ನೀವೆಷ್ಟು ಸಿಕ್ಕಾಪಟ್ಟೆ ರೈಟು ನೋಡಿ. 1 kg ನಾನು ಬಂದೆ ನೋಡಿದೆ, ಟೊಮೊಟೊ 25-30 ರೂಪಾಯಿ ಇದೆ, ನಮ್ಮಲ್ಲಿ 5 ರೂಪಾಯಿ 6 ರೂಪಾಯಿ ತಗೋತಾ ಇದೆ ಕೆಮಿಕಲ್ಲು. ನೀವು ಅಷ್ಟು ರೇಟ್ ಕೊಡ್ತೀರಾ. ಹಾಗಾಗಿ ಇದು ಒಂದು ವಜ್ಜೆನ ಇಡ್ತಾ ಇದ್ದೀವಿ. ಇನ್ನು ಮುಂದೆ ಹೋಗಿ ನಾವು ಜಿಲ್ಲಾ ಕೇಂದ್ರಗಳಲ್ಲೂ ಮಾಡ್ಬೇಕು. ಇದು ಒಂದು ನಮ್ದು ಹೋರಾಟ. ಇದೇ ನಮ್ದು ರಚನಾತ್ಮಕ ರೈತ ಸಂಘ ಮಾಡ್ಬೇಕಾದ ಸರ್ಕಾರ ಮಾಡಲಿಲ್ಲ. ಸರ್ಕಾರ ಇಷ್ಟೊಂದು ಹೋರಾಟ ಮಾಡಿ ನಾವೆಲ್ಲರೂ ಸಾಕಾಗಿದ್ದೀವಿ. ಇನ್ನು ಮುಂದೆ ಹೋರಾಟ ನಮ್ದು ಈ ಮಾರುಕಟ್ಟೆ ವ್ಯವಸ್ಥೆ ವಿರುದ್ಧ. ನಾವು ಈ ತರ ನೇರ ಮಾರುಕಟ್ಟೆನ ಹೋರಾಟ ಮಾಡಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. ಜೊತೆಗೆ ಇನ್ನೊಂದು ನಮ್ಮ ಮೇಡಮ್ ಗಂಗಾಧರ್ ಸರ್ ಹೇಳ್ತೀನಿ, ನೀವೆಲ್ಲರಿಗೂ ಹೇಳ್ತೀನಿ, APMC ಮಾರ್ಕೆಟ್ ಇರೋದು ನಮಗೆ ಈಗ ದಲ್ಲಾಳಿ ಕೈಲಿದೆ. ಆ ಮಾರ್ಕೆಟ್ನ ನಾವು ವಶಪಡಿಸ್ಕೋಬೇಕು. ಯಾಕಂದ್ರೆ ನಮ್ಗಿರೋ ಮಾರ್ಕೆಟ್ನ ದಲ್ಲಾಳಿ ಹೋಗ್ಬಿಟ್ಟು ಕೂತೀವಿ ನಾವು. ಎಲ್ಲಿರೋರೆಲ್ಲ ದಲ್ಲಾಳಿಗಳು, ರೈತರು ಅಲ್ಲಿ ನಾವು ತಗೊಂಡೋಗ ಪದಾರ್ಥಗಳನ್ನ ಕೊಟ್ಟುಬಿಡು. ಒಂದು 10 ನಿಮಿಷ ಅಲ್ಲಿ ನಾವು ಕೂತ್ಕೊಳ್ಳೋ, ನಿನ್ ಕಷ್ಟ ಏನು ನನ್ನ ಕಷ್ಟ ಏನು ಕೇಳ್ತಾ ಇಲ್ಲ. ಹಾಗಾಗಿ ನಾವು ಮಾರ್ಕೆಟ್ಟೆ ಕೊಡೋದು ದಲ್ಲಾಳಿಗಳ ಕೈ ಕೊಟ್ಟಿದ್ವಿ. ಅದನ್ನ ನೆಕ್ಸ್ಟ್ ಹಂತದಲ್ಲಿ ಆ APMC ಮಾರ್ಕೆಟ್ಗಳನ್ನ ನಾವು ನೇರ ವಶಪಡಿಸ್ಕೊಂಡು ನೇರ ಗ್ರಾಹಕರಿಗೆ, ನಮ್ಮ ಉದ್ದೇಶ ಗ್ರಾಹಕರು ಒಳ್ಳೇದಾಗಲಿ ಅಂತ. ಆದ್ರೆ ಗ್ರಾಹಕರು ನಮ್ಮ ಹಿತವನ್ನ ಬಯಸ್ಬೇಕು. ಒಂದು ನಾಣ್ಯದ 2 ಮುಖಗಳಾಗಿರ್ಬೇಕು. ನಂಜುಂಡಸ್ವಾಮಿ ಅವರು ಸುಮಾರು ಅವರ ಹೋರಾಟದಲ್ಲಿ ಇದು ಹೇಳ್ತಾ ಇದ್ರು. ಅವರ ಜೊತೆಯಲ್ಲಿ ನಾವೆಲ್ಲ ಒಡನಾಟ. ಮತ್ತೆ ಈ ವಿಷಮುಕ್ತ ಭೂಮಿ ಸಾವಯವ ಇಂಗಾಲ 0.3 ಇದೆ. ಇನ್ನು 5 ವರ್ಷ ಕಳೆದ್ರೆ ಭೂಮಿ ಎಲೆನೂ ಬೆಳೆಯಲ್ಲ. ಆ ಒಂದು ವ್ಯವಸ್ಥೆಗೆ ಹೋಗ್ತಾ ಇದೆ ಭೂಮಿ. ಮುಂದಿನ ಮಕ್ಕಳಿಗೆ ನಾವೇನ್ ಕೊಡಬೇಕು ಅಂತ ಗೊತ್ತಾಯ್ತಾ ಇಲ್ಲ, ನೀರು ಹಿಡ್ತಾ ಇಲ್ಲ, ಎಲ್ಲ ಕಡೆನೂ ರೋಗ ಬರ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಆ ಒಂದು ಕೃಷಿಗೆ, ರೈತರಿಗೆ ಜೊತೆ ಜೋಡಿಸ್ಬೇಕು. ಮತ್ತೆ ಇವರೆಲ್ಲ ನಮ್ಮ ಧುರೀಣರು ಏನು ರೈತ ಸಂಘ ಇದ್ದಾರೆ, ಎಲ್ಲರೂ ಮುಂದೆ ಈ ಒಂದು ಮಾರ್ಕೆಟ್ನ ಸಾವಯವ ಕೃಷಿಗೆ ಹಾಕೋ ಒಂದು ಮೊದಲನೇ ಹೆಜ್ಜೆ ನಾವೀಗ ಆಗ್ತಾ ಇದೀವಿ. ಇದು ಬೆಂಗಳೂರಿನ ಎಲ್ಲ ಕೇಂದ್ರಗಳಲ್ಲೂ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ನಾವು ಜಿಲ್ಲಾ ಕೇಂದ್ರ ಇರ್ಬೋದು, ಎಲ್ಲ ನಗರದ ಎಲ್ಲ ಮೈಸೂರು ಇರ್ಬೋದು, ಬೆಂಗಳೂರು ಎಲ್ಲ ಕೇಂದ್ರಗಳು ಒಂದು ಮಾಡೋದಕ್ಕೆ ತಮ್ಮೆಲ್ಲ ಸಹಕಾರ, ನಮ್ಮ ಈ ಫಿಲಮ್ ಇಂಡಸ್ಟ್ರೀಸ್ನವರು ಎಲ್ಲ ಮೇಡಮ್ಗಳು ಮಾತಾಡ್ತೀವಿ. ಎಲ್ಲರೂ ನಮಗೆ ಒಂಚೂರು ಸಹಕಾರ ಕೊಟ್ಟರೆ, ಯಾಕೆ ರೈತ 1 ಕಾಳು ಹಾಕಿ 1000 ಕಾಳು ಬೆಳೆ ತಿಳ್ಕೊಳ್ಳಿ. ನೀವು ಯಾವ್ದಾರ ಬಿಸ್ನೆಸ್ ಇದೆಯಾ, ಅದು
₹1 ಹಾಕಿದ್ರೆ ₹2 ಬರುತ್ತೆ ನಿಮ್ಮ ಬಿಸ್ನೆಸ್ಲಿ. ಆದರೆ ಒಂದು ಕಾಳು ಹಾಕಿ 1000 ಕಾಳು ಬೆಳೆ ರೈತ ಆತ್ಮಹತ್ಯೆ ಮಾಡ್ಕೊತಾನೆ ಅಂದರೆ ಅದನ್ನ ನೀವು ಯೋಚನೆ ಮಾಡ್ಬೇಕು. ಯಾಕೆ ಆತ್ಮಹತ್ಯೆ ಮಾಡಿ ಎಷ್ಟು ಜನ ಅವನ್ನ ನೋಯಿಸ್ತಾ ಇದ್ದಾರೆ, ಎಷ್ಟು ಜನ ಒಂದು ಪ್ರಾಕೃತಿಕವೂ ನಾವು ನೋಯ್ತಾ ಇದ್ದೀವಿ. ಕಾಡು ಪ್ರಾಣಿಗಳು, ಕರೆಂಟು, ನೀರು ಮತ್ತು ದಳ್ಳಾಳಿಗಳು ಎಲ್ಲರಿಂದ ರೈತ ಅವನ್ನ ಹಿಂಡ್ತಾ ಇದ್ದಾರೆ. ಹಾಗಾಗಿ ನೀವು ಆ ಹಿಂಡನ್ನ ನೀವು ಜೊತೆಗೆ ಸೇರಿದ್ರೆ ನಾವೆಲ್ಲ ಒಂದು ಕ್ರಾಂತಿನ ಮಾಡುವ ಅಂತ ಹೇಳ್ತಾ ನಮಸ್ಕಾರ. ಜೈ ರೈತ.